ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ, ಸ್ಕ್ರೀನಲ್ಲಿ ಒಂದು ಕಮೆಂಟ್ ಹಾಕ್ತೀನಿ, ಸೊ ಅದನ್ನ ನೋಡ್ಕೊಂಡು ಬನ್ನಿ, ನಿಮಗೆ ಅರ್ಥ ಆಗುತ್ತೆ. ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಾ? ಸೊ ಅಂದರೆ ಯಾರೊಬ್ಬರು ಮೇಡಮ್ಮು ಕಮೆಂಟ್ ಹಾಕಿದ್ದಾರೆ ಅಂದರೆ, ಸೊ ನಾನು ಒಂದು ಹಳೆ ವಿಡಿಯೋದನ್ನು ನೀವು ನೋಡಿರ್ಬೋದು. ಅಕಸ್ಮಾತ್ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡಿ. ನಾನು ಒಂದು ವಿಡಿಯೋ ಮಾಡಿದ್ದೆ, ಅಂದರೆ ಯಾರು ಈ ಲವ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ 99% ಹುಡುಗಿರು ಟ್ರೂ ಲವ್ ಎಲ್ಲ ಮಾಡಲ್ಲ. ಹುಡುಗರು ಮಾಡ್ಬೋದೇನೋ, ಬಟ್ ಹುಡುಗಿರಂತ್ರ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. 1% ಹುಡುಗಿರು ತುಂಬ ಆನೆಸ್ಟ್ ಆಗಿರ್ತಾರೆ ಅಂತ. ಅಂದರೆ ಅದಕ್ಕೆ ಇವ್ರು ಕಮೆಂಟ್ ಹಾಕಿದ್ರು. ಅಂದರೆ ಮೇಡಮ್, ನಾನು ನಿಮಗೆ ಹೇಳ್ತೀನಿ, ಅಂದರೆ ಓಪನ್ ಅಪ್ಪಾಗಿ ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಏನು ನಡೆದಿದ್ದೋ ನನಗಂತೂ ಗೊತ್ತಿಲ್ಲ. ಬಟ್ ನಾನು ಹೇಳ್ತಿರೋದು ಏನಂತಂದರೆ, ನಾನು ಹೇಳ್ತಿರೋದು ಎಲ್ಲ ಹುಡುಗಿರಿಗಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹಳೆ ವಿಡಿಯೋನ ಇನ್ನೊಂದು ಸರ್ತಿ ನೋಡಿ ನಾನು ಹೇಳಿದ್ದು ಎಲ್ಲ ಹುಡುಗಿರಿಗಲ್ಲ. 99% ಹುಡುಗಿರು ಟ್ರೂ ಲವ್ ಮಾಡಲ್ಲ. ಸುಮ್ಮನೆ ಏನೋ ಒಂದು ಎಲ್ಲರೂ ಲವ್ ಮಾಡ್ತಿದ್ರು ಅಂತ ಲವ್ ಮಾಡೋದು, ಇಲ್ಲಂದಪ್ಪ ಅಂದರೆ ಅವನಲ್ಲಿ ಏನೋ ಕ್ವಾಲಿಟೀಸ್ ಇದೆ ಅಂತ ಲವ್ ಮಾಡೋದು, ಈ ಥರ ಮಾಡ್ತಿರ್ತಾರೆ. ಸೊ ಆ ಥರ ಹುಡುಗಿರು ನಂಬ್ಕೊಂಡು ನೀವು ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ನಿಮ್ಮ ತಂದೆ ತಾಯಿ ಕಡೆ ಗಮನ ಕೊಡಿ, ಮತ್ತು ನಿಮ್ಮ ಲೈಫಲ್ಲಿ ನಿಮ್ದು ಏನಿದೆ ಮತ್ತು ಗೋಲ್ ಇದೆಯಲ್ಲ ಅದ್ರ ಕಡೆ ಫೋಕಸ್ ಮಾಡಿ. ಆಮೇಲೆ ಆಟೋಮೆಟಿಕ್ಲಿ ನಿಮಗೆ ಲವ್ ಸಿಗುತ್ತೆ, ಹುಡುಗಿರು ಸಿಗ್ತಾರೆ ಅನ್ನೋ ಥರ ಈ ಥರ ಹೇಳಿದೆ. ಅಂದರೆ ನಾನು ನಾರ್ತ್ ಕರ್ನಾಟಕ ಆಗಿರೋದ್ರಿಂದ ಒಂದು ಸ್ವಲ್ಪ ಈ ಥರ ಮಾತಾಡಿದೆ. ಬಟ್ ನನ್ನ ಉದ್ದೇಶ ಯಾವುದೇ ಇವರು ಹೆಣ್ಮಕ್ಳ ಬಗ್ಗೆ ಆಗಲಿ, ಇಲ್ಲಂದಪ್ಪ ಅಂದರೆ ಎಲ್ಲ ಹುಡುಗಿರು ಟ್ರೂ ಲವ್ ಮಾಡಲ್ಲ ಈ ಥರ ಅಂತ ಅಲ್ಲ. ಬಟ್ ನಾನು ಈ ಮಾತು ನಿಲ್ಬೇಕಂದ್ರೂ ಹೇಳ್ತೀನಿ. ಯಾಕಂತಂದರೆ ನೀವು ನೋಡ್ತಿರ್ಬೋದು, ಯಾವುದಾದ್ರೂ ಒಂದು ಹುಡುಗಿನ ಮದುವೆ ಆಗ್ಬೇಕಂದ್ರೆ ಒಂದು ಹುಡುಗ ನೀನು ಏನು ಇಷ್ಟಪಡ್ತೀಯ, ನೀನು ಮದುವೆ ಆಗೋನು ಅಥವಾ ನೀನು ಮದುವೆ ಆಗೋನು ಏನಾಗಿರ್ಬೇಕು ಅಂತ ಕೇಳಿದ್ರೆ, ಅವಳು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೇಕು, ಇಲ್ಲಾಂದಪ್ಪ ಅಂದ್ರೆ ಅವನಿಗೆ 100 ಎಕರೆ ಜಮೀನು ಇರಬೇಕು, ಬಟ್ ಅವನು ಜಮೀನಲ್ಲಿ ಕೆಲಸ ಮಾಡ್ಬಾರ್ದು, ಬೆಂಗಳೂರಲ್ಲಿ ಸೆಟಲ್ ಆಗಿರಬೇಕು, ಅಪಾಯಿಂಟ್ಮೆಂಟ್ ಇರಬೇಕು, ಅವನ ತಿಂಗಳಿಗೆ 2 ಲಕ್ಷ ಸ್ಯಾಲ್ರಿ ಇರಬೇಕು. ಆಮೇಲೆ ಮತ್ತು ಇನ್ನೊಂದು ಕೆಟ್ಟ ಸಂಸ್ಕೃತಿ ಏನಂದರೆ, ಹುಡುಗನಿಗೆ ತಂದೆ ತಾಯಿ ಇರ್ಬಾರ್ದು. ಹುಡುಗನಿಗೆ ತಂದೆ ತಾಯಿ ಇರ್ಬಾರ್ದು ಅಂದರೆ ಏನು ಮೇಲ್ಗಡೆಯಿಂದ ಉದುರ್ಕೊಂಡು ಬರ್ತಾನೆ? ಅದು ನನಗಂತೂ ಅರ್ಥ ಆಗ್ತಿಲ್ಲ. ಮತ್ತು ಅವನೊಂದು 25 ವರ್ಷ ಅಷ್ಟೊತ್ತಿಗೆ ಮದುವೆ ಆಗ್ತಿರ್ತಾನೆ. ಇವಾಗ ಒಂದು 26 ವರ್ಷಕ್ಕೂ ಮದುವೆ ಆಗ್ತಾರೆ. 26 ವರ್ಷದೊಟ್ಟಿಗೆ ಆ ಹುಡುಗಿಗೆ ಅಪಾಯಿಂಟ್ಮೆಂಟು, ಹುಡುಗಿಗೆ ಫ್ಲ್ಯಾಟು ಮತ್ತು ಸೈಟು, ಬೆಂಗಳೂರಲ್ಲಿ ಅಪಾಯಿಂಟ್ಮೆಂಟು, ಗೌರ್ಮೆಂಟ್ ಜಾಬು ಮತ್ತು 100 ಎಕರೆ ಜಮೀನು, ಇದೆಲ್ಲ ಸಂಪಾದನೆ ಮಾಡೋಕ್ಕಾಗುತ್ತಾ? ಕಾರು ಬೈಕ್ ಇದೆಲ್ಲ ಸಂಪಾದನೆ ಮಾಡೋಕ್ಕಾಗುತ್ತಾ? ಇಂಪಾಸಿಬಲ್. ಎಜುಕೇಷನ್ನು ಇವಾಗ ನಮ್ಮ ಇಂಡಿಯಾದಾಗ ಎಜುಕೇಷನ್ ಮುಗಿದ್ರಾಗೆ 21 ವರ್ಷ, ನಾರ್ಮಲಾಗಿ ಡಿಗ್ರಿ ಮುಗಿಸ್ಬೇಕಂದ್ರೆ 21 ವರ್ಷ, ಇನ್ನು 4 ವರ್ಷದಲ್ಲಿ ಅದೆಲ್ಲ ಸಂಪಾದನೆ ಮಾಡೋಕ್ಕಾಗುತ್ತೆ. ಸೊ ನಿಮ್ಮ ತಂದೆಯವರು ಅದನ್ನೆಲ್ಲ ಸಂಪಾದನೆ ಮಾಡೋಕ್ಕೆ ಅವ್ರದ್ದು ನಿಮ್ಮ ಮದುವೆ ಮುಗಿದ್ರೂ ಅಷ್ಟು ಸಂಪಾದನೆ ಮಾಡಿರಲ್ಲ. ಸೊ ಆ ಅರ್ಥದಿಂದ ಹೇಳ್ತಿರೋದು. ಅಂದರೆ ಹುಡುಗಿರು ಅವ್ರ ಎಕ್ಸ್ಪೆಕ್ಟೇಷನ್ ಈ ಥರ ಇರುತ್ತೆ. ಸೊ ಮತ್ತು ಇನ್ನೊಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕಾಮೆಂಟಿಗೆ. ಅಂತಂದರೆ ಈಗ ಹುಡುಗಿರು ಮದುವೆಗೆ ಮುಂಚೆ ಲವ್ ಮಾಡ್ಬೇಕಾರೆ ಅವನು ಹುಡುಗಿಗೂ ನಿಮ್ಮ ಫ್ಯಾಮಿಲಿ ಹೆಂಗಿರುತ್ತಲ್ಲ, ಹುಡುಗಿಗೂ ಅದೇ ಥರ ಫ್ಯಾಮಿಲಿ ಇರುತ್ತೆ, ಹೌದಾ? ಸೊ ಅವ್ನು ಲವ್ ಮಾಡೋದು ಅವ್ರ ಮನೇಲೂ ಗೊತ್ತಾಗಿರುತ್ತೆ, ಅವ್ನ ಫ್ರೆಂಡ್ಸ್ ಸರ್ಕಲೆಲ್ಲ ಹೇಳ್ಕೊಂಡಿರ್ತಾನೆ. ಅಂದರೆ ನಿಮ್ಮನ್ನು ನಂಬಿಬಿಟ್ಟು, ಅಂದರೆ ಅವ್ರು ಲವ್ ಮಾಡೋ ಹುಡುಗಿರು ನಂಬಿಬಿಟ್ಟು ಅವ್ರ ಫ್ರೆಂಡ್ಸ್ಗೆ, ಅವ್ರ ಫ್ಯಾಮಿಲಿಗೆ ಮತ್ತು ಅವ್ರ ರಿಲೇಟಿವ್ಸ್ಗೆ, ಅವ್ರ ಊರಲ್ಲಿ ಎಲ್ಲ ಹೇಳ್ಕೊಂಡಿರ್ತಾನೆ. ಆಮೇಲೆ ನೀವು ಸಡನ್ಲಿ ನೀನು ಸೆಟಲ್ ಆಗಿಲ್ಲ, ಇಲ್ಲ ನಮ್ಮ ಮನೇಲಿ ಒಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟರೆ ಅವ್ನು ನೆಕ್ಸ್ಟ್ ಏನು ಮಾಡ್ತಾನೆ? ಅಂದರೆ ನಿಮ್ಮ ಜೊತೆ ಲವ್ ಮಾಡಿ 3-4 ವರ್ಷ ಲವ್ ಮಾಡಿ ಅವ್ನ ಲೈಫ್ನು ಅವ್ನು ಸೆಟಲ್ ಮಾಡ್ಕೊಂಡಿರಲ್ಲ. ಇತ್ತಾಗ ನೀವು ಇಲ್ಲ ಅಂತಂದರೆ ಅವ್ನು ಏನು ಮಾಡ್ತಾನೆ? ಆಮೇಲೆ ಅವ್ನ ಫ್ಯಾಮಿಲಿಗೆಲ್ಲ ಗೊತ್ತಾಗಿರ್ತಾನೆ ನಿಮ್ಮನ್ನು ಈ ಥರ ಮಾಡ್ತಿದ್ದಾನೆ ಅಂತ. ಅವ್ರ ಫ್ಯಾಮಿಲಿನೂ ಅವ್ನು ನಮ್ಮದೇ ಇರೋ ಥರ ಪರಿಸ್ಥಿತಿನ ಅವ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಸೊ ಈ ಥರ ಇದ್ದಾಗ ಒಂದು ಹುಡುಗ ಏನು ಮಾಡ್ತಾನೆ? ಈಗ ನೋಡಿ ಈಗ ಯಾವುದಾದ್ರೂ ಒಂದು ಹುಡುಗಿ ಕಣ್ಣೀರು ಹಾಕಿದರೆ ಎಲ್ಲ ಈಗಿಂದ ಕಾನೂನು ಇರ್ಬೋದು, ಪ್ರತಿಯೊಂದು ಇರ್ಬೋದು, ಹುಡುಗಿರಿಗೆ ಸಪೋರ್ಟು. ಬಟ್ ಹುಡುಗರನ್ನ ಕೇಳೋರು ಯಾರೂ ಇಲ್ಲ ಅಂತ ಅನಿಸ್ತತಿ. ಅಂದರೆ ನಾನು ಹೇಳ್ತಿರೋದು, ಕೆಲವೊಬ್ಬರು ಡೀಸೆಂಟಾಗಿರೋ ಹುಡುಗಿರಿದ್ದಾರೆ, ಮತ್ತು ಹುಡುಗಿರಿಗೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದರೆ ನಾನು ಕೂಡ ಅಕ್ಕ ತಂಗಿ ಮತ್ತು ನಮ್ಮ ಅಮ್ಮನ ಜೊತೆ ಎಲ್ಲ, ನಮ್ಮಮ್ಮ ಅಂದರೆ ನಾನು ತುಂಬ ಇಷ್ಟಪಡ್ತೀನಿ, ಮತ್ತು ನಮ್ಮ ಅಕ್ಕ ತಂಗಿಯ ಜೊತೆ ಎಲ್ಲ ಬೆಳೆದಿದ್ದೀನಿ. ಬಟ್ ಏನು ಹೇಳ್ತಿರೋದಂದರೆ, ಹಂಗೂ ಹುಡುಗರದು ಒಂದು ಲೈಫ್ ಇದೆ ಅಲ್ವಾ, ಅವ್ರಿಗೂ ಒಂದು ಸಮಾಜದಲ್ಲಿ ಸ್ಥಾನಮಾನ ಇದೆ ಅಲ್ವಾ. ಸೊ ಹುಡುಗಿರು ಅಂದಿದ ತಕ್ಷಣ ಒಂಥರ ನೋಡೋದು, ಹುಡುಗರಂತ ತಕ್ಷಣ ಅವ್ನು ಲೆಕ್ಕಕ್ಕಿಲ್ಲ ಅನ್ನೋದು, ಅವ್ನು ನೋವೇನೋ ಸಂಬಂಧ ಇಲ್ಲ ಅನ್ನೋ ಥರ ಈ ಥರ ಹೇಳೋದು ತಪ್ಪು. ಮತ್ತು ನಾನು ಬೇಕಾದ್ರೆ ಹೇಳ್ತೀನಿ, 99% ಹುಡುಗಿರು ಈಗಿನ ಜನ್ರೇಷನಲ್ಲಿ ಟ್ರೂ ಲವ್ ಮಾಡ್ತಾಯಿಲ್ಲ. ಸುಮ್ಮನೆ ಹುಡುಗರು ನಿಮ್ಮ ಲೈಫ್ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಯಾವ ಹುಡುಗಿನ ಆಗಲಿ, ನೀವು ಬೇಕಿದ್ರೆ ನಾನು ಒಬ್ಬನೇ ಹೇಳ್ತಿರೋದಲ್ಲ, ಬೇಕಿದ್ರೆ ನೀವು ಪ್ರೂಫ್ ಸಮೇತ ತೋರಿಸಂದ್ರೆ ಒಂದು ವಿಡಿಯೋ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ಬಾಯ್ಸ್ ಹತ್ರ ಮತ್ತು ನಿಮ್ಮ ಗರ್ಲ್ಸ್ ಹತ್ರನೇ ಕೇಳ್ತೀನಿ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಹುಡುಗನಲ್ಲಿ ಅಂತಂದು ಹೇಳಿದ್ರೆ ಅವ್ರ ಕ್ವಾಲಿಟೀಸ್ ಹೇಳೋದೇ ಅದು. ಅಷ್ಟು ಲಕ್ಷ ಸ್ಯಾಲ್ರಿ ಇರಬೇಕು. ಬೇಕಿದ್ರೆ ನೀವು ಯೂಟ್ಯೂಬಲ್ಲೆಲ್ಲ ವೀಡಿಯೋಸು ಮತ್ತು ಫೇಸ್ಬುಕ್ಕಲ್ಲೆಲ್ಲ ವೀಡಿಯೋಸ್ ಇರ್ಬೋದೇನೋ ನೋಡಿ, ನಾನು ಕೂಡ ನೋಡಿದ್ದೀನಿ. ಅಂತಂದರೆ ನೀವು ಹುಡುಗನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರ ಅಂದರೆ, ತಿಂಗಳಿಗೆ ಎಷ್ಟು ಸ್ಯಾಲ್ರಿ ಇರಬೇಕಂದ್ರೆ, ಯಾವುದೋ ಒಂದು ತಾಯಿ 50 ಲಕ್ಷ ಇರಬೇಕು ಅವ್ನಿಗೊಂದು ತಿಂಗಳಲ್ಲಿ ಅಂತ ಹೇಳಿದ್ದು ಕೂಡ ನಾನು ನೋಡಿದ್ದೆ. ಮತ್ತು ಅವನು ಸೆಟಲ್ ಆಗಿರ್ಬೇಕು, ಅವನಿಗೆ ಕಾರ್ ಇರಬೇಕು, ಬಂಗ್ಲೆ ಇರಬೇಕು, ಈ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವ್ರಿಗೆ. ಒಳ್ಳೆ ಹುಡುಗ ಅನ್ನೋದಕ್ಕಿಂತ, ಒಳ್ಳೆ ಸಂಸ್ಕಾರ ಹುಡುಗ ಅನ್ನೋದಕ್ಕಿಂತ ಈ ಥರನೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಸೊ ಹಂಗಾಗ್ಬಿಟ್ಟು ನಾನು ಹೇಳಿದ್ದು. ನಾನು
ಎಲ್ಲ ಹುಡುಗಿರಿಗೆ ಹೇಳ್ತಿಲ್ಲ, ಕೆಲವೊಂದು ಆ ಥರ ಮಾಡಿರೋರಿಗೆ ಅದು ಅಪ್ಲೈ ಮೇಡಮ್. ನಿಮಗೆ ಹೇಳ್ತಿಲ್ಲ, ನಿಮ್ಮ ಲೈಫಲ್ಲಿ ಅದು ಏನು ನಡೆದಿದೆ ನನಗೆ ಗೊತ್ತಿಲ್ಲ. ನೀವು ಒಂಥರ ಹಳೋ ಎಮೇಜ್ ಎಲ್ಲ ಕಳಿಸ್ಬಿಟ್ಟು ಮೆಸೇಜ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಆ ವಿಡಿಯೋಗೆ ಮಾಡೋಕ್ಕಾಗಿಲ್ಲ ಸರ್, ಇನ್ನೊಂದು ವಿಡಿಯೋಗೆ ಮಾಡಿದ್ದೀನಿ ಅಂತ. ಬಟ್ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ನನಗೆ ಖಂಡಿತ ಗೊತ್ತಿಲ್ಲ. ಬಟ್ ಕೆಲವೊಂದು ಹುಡುಗರು ಇರ್ತಾರೆ, ನಾನು ಈ 100% ಎಲ್ಲ ಹುಡುಗರು ಟ್ರೂ ಲವ್ ಮಾಡ್ತಾರೆ ಅಥವಾ ಎಲ್ಲ ಹುಡುಗರು ಒಳ್ಳೆಯವ್ರಂತ ಹೇಳಲ್ಲ. ಬಟ್ ಕೆಲವೊಂದು ಹುಡುಗರು ಇರ್ಬೋದೇನೋ. ಬಟ್ ಮ್ಯಾಕ್ಸಿಮಮ್ ಜಾಸ್ತಿ ಅಂತ ಯಾವ ರೇಂಜಲ್ಲಿ ಹೇಳಿದ್ನಪ್ಪ ಅಂದರೆ ಹುಡುಗಿರೇ ಜಾಸ್ತಿ ಈ ಥರ ಮಾಡ್ತಿರೋದು. ಸೊ ಹಂಗಾಗ್ಬಿಟ್ಟು ನಾನು ಹುಡುಗರು ಅಂದರೆ ಹುಡುಗರದ್ದು ಕೂಡ ಒಂದು ಮನಸ್ಸಲ್ವಾ, ಹುಡುಗರಿಗೂ ಮನಸ್ಸು ಇರ್ತೈತಿ, ಹುಡುಗರಿಗೂ ಫ್ಯಾಮಿಲಿ ಇರುತ್ತೆ, ಹುಡುಗಂದು ಜೀವನ ಇರುತ್ತೆ. ಸೊ ಹಂಗಾಗ್ಬಿಟ್ಟು ನಾನು ಆ ಅರ್ಥದಲ್ಲಿ ಹೇಳಿದೆ. ನಿಮ್ಗೇನಾದರೂ ಅದರಿಂದ ನೋವಾಗಿದ್ದರೆ ಸಾರಿ ಕೇಳ್ತೀನಿ ಮೇಡಮ್. ಮತ್ತು ನಾನು ಇದ್ರ ಬಗ್ಗೆ ತಪ್ಪು ಮಾತಾಡಿಲ್ಲ. ನನ್ನ ಉದ್ದೇಶ ಏನಂತಂದರೆ ಟ್ರೂ ಲವ್ ಮಾಡಿರೋ ಹುಡುಗಿರು ಇರ್ತಾರೆ ಮತ್ತು ಟ್ರೂ ಲವ್ ಮಾಡೋ ಹುಡುಗರು ಇರ್ತಾರೆ. ಬಟ್ ಜೀವನ ಹಾಳು ಮಾಡಬಾರ್ದು ಅಂತ, ಯಾರ ಜೀವನನೂ ಹಾಳಾಗ್ಬಾರ್ದು ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ನಾನು ವೀಡಿಯೋ ಮಾಡಿದ್ದಷ್ಟೇ. ಈಗ ಯಾರನ್ನೂ ಒಬ್ಬನ ಮೇಲೆತ್ತದಾಗಲಿ ಒಬ್ಬರನ್ನ ಕೆಳಗಿಳಿಸೋದಾಗಲಿ ಆ ಥರ ನನ್ನ ಉದ್ದೇಶ ಆಗಿದ್ದಿಲ್ಲ. ಸೊ ನನ್ನ ಮಾತಿಂದ ಏನಾದರೂ ನಿಮಗೆ ತಪ್ಪು ಅನಿಸಿದರೆ ನಾನು ಓಪನ್ ಅಪ್ಪಾಗೆ ಸಾರಿ ಕೇಳ್ತೀನಿ. ಸಾರಿ ಮೇಡಮ್. ಬಟ್ ನಾನು ಹೇಳಿದ ಉದ್ದೇಶ ಅದೇ. ಈಗ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹುಡುಗನ ಜೊತೆ ಸುತ್ತಾಡೋಕ್ಕೆ ಮುಂಚೆ, ಅವನ ಜೊತೆ ಅಷ್ಟಕ್ಕಂತ ರಿಲೇಷನ್ಶಿಪ್ ಬೆಳೆಸೋಕ್ಕೆ ಮುಂಚೆ, ಫೋನಲ್ಲಿ ಮಾತಾಡೋಕ್ಕೆ ಮುಂಚೆ, ಅವ್ನಿಗೆ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ಮುಂಚೆ, ಅವ್ನು ಲವರ್ ಅಂತ ಎಲ್ರಿಗೂ ಗೊತ್ತಾಗೋವರೆಗೂ ಲವ್ ಮಾಡಿ, ಆಮೇಲೆ ಯಾವುದೋ ಒಂದು ರೀಸನ್ ಅಂದರೆ ಅದಕ್ಕೆ ರೀಸನ್ ಕೊಟ್ಬಿಟ್ಟು ಬಿಡೋದು ಎಷ್ಟರ ಮಟ್ಟಿಗೆ ಸರಿ? ಅಂದರೆ ಲವ್ ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಇದ್ದಾರೆ ಅಂತ, ಅಥವಾ ನಿಮ್ಮ ಫ್ಯಾಮಿಲಿ ಒಪ್ಪಲ್ಲ ಅಂತ, ಅಥವಾ ಅವ್ನು ಸೆಟಲ್ ಆಗಿಲ್ಲ ಅಂತ ಗೊತ್ತಿದ್ದಿಲ್ವಾ? ಎಲ್ಲ ಗೊತ್ತಿದ್ದೇ ತಾನೇ ಲವ್ ಮಾಡಿದ್ದು. ಇವಾಗ ಮದುವೆ ಅಂತ ಬಂದಿದ ತಕ್ಷಣ ಸೆಟಲ್ ಆಗಿರಬೇಕು, ಗೌರ್ಮೆಂಟ್ ಕೆಲಸ ಇರಬೇಕಂತಂದರೆ ನಿನ್ನ ಜೊತೆ ಲವ್ ಮಾಡಿನೇ ಎಲ್ಲ ಟೈಮೆಲ್ಲ ನಿನಗೆ ಕೊಟ್ಟಿದ್ದಾನಲ್ಲ ತಾಯಿ, ಇನ್ನೆಲ್ಲೇ ಅವ್ನು ಸೆಟಲ್ ಆಗ್ತಾನೆ, ಇನ್ನೆಲ್ಲಿ ಗೌರ್ಮೆಂಟ್ ಜಾಬ್ ತಗೊಂತಾನೆ. ಸೊ ಈ ಥರ ಮಾಡೋರಿಗೆ ನಾನು ಇದು ವಿಡಿಯೋ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್ ಗೈಸ್. ನಾನೇನಾದರೂ ಮಿಸ್ಟೇಕ್ ಮಾತಾಡಿದರೆ ಕಮೆಂಟ್ ಹಾಕ್ರಿ. ಬಟ್ ನಾನು ಹೇಳಿದ ಉದ್ದೇಶ, ಟೈಮ್ ಪಾಸ್ ಮಾಡೋ ಹುಡುಗರಾಗಿರ್ಬೋದು, ಟೈಮ್ ಪಾಸ್ ಮಾಡೋ ಹುಡುಗಿರಾಗ್ಬೋದು, ಅವ್ರಿಗೆ ಮಾತ್ರ ಆಗ್ತೈತಿ. ಯಾರು ನಿಜವಾದ ಪ್ರೀತಿನ ಮಾಡ್ತಿರ್ತಾರೋ ಅವರಿಗೆ ಒಂಚೂರು ಅಪ್ಲೈ ಆಗೋಲ್ಲ. ಮತ್ತು ಅಂತ ಅನ್ಕೊಂಡ್ರೆ ನನಗೆ ಒಂಥರ ಹೆಮ್ಮೆ ಇದೆ, ಒಂಥರ ಗೌರವನೂ ಇದೆ. ಅವರಿಗೆ ಒಂಥರ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರ್ತೈತಿ. ಸೊ ನನ್ನ ವಿಡಿಯೋ ಬಂದುಬಿಟ್ಟು ಟೈಮ್ ಪಾಸ್ ಮಾಡ್ತಿರ್ತಾರಲ್ಲ ಸುಮ್ಮನೆ ಶೋಕಿಗೋಸ್ಕರ, ತೀಟೆಗೋಸ್ಕರ, ಅಂಥವ್ರಿಗೆ ಮಾತ್ರ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ. ನನ್ನ ವೀಡಿಯೋಸ್ ಏನಾದ್ರು ನಿಮಗೆ ಇಷ್ಟ ಆಗ್ತಿದ್ರೆ ಇವಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಂದು ವೀಡಿಯೋಸು ಮಿಸ್ಟೇಕ್ ಇದ್ದರೆ ಮತ್ತು ನನ್ನ ಮಾತಲ್ಲಿ ಏನಾದರೂ ತೊದಲಿಕೆ ಇದ್ದರೆ ಕಮೆಂಟ್ ಮೂಲಕ ಹೇಳ್ರಿ, ಅದನ್ನ ಎಕ್ಸ್ಚೇಂಜ್ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊತೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಬಗ್ಗೆ ನಿಮ್ಗೆ ಏನಾದರೂ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಮಾಡಿ. ಯಾರಾದರೂ ನಿಜವಾಗ್ಲೂ ಲವ್ ಮಾಡ್ತಿರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಬಾಯ್.